ಕ್ಯಾಂಡಿ ಮತ್ತು ಗೋಬಿಯಲ್ಲಿ ಕೃತಕ ಬಣ್ಣ ಬಳಕೆ ಮಾಡಲಾಗ್ತಾ ಇದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈ ವೋಲ್ಟೇಜ್ ಸಭೆ ಕೂಡ ಇತ್ತು ಇವತ್ತು ಈ ವಿಚಾರವಾಗಿ. ಸೊ ಕಾಟನ್ ಕ್ಯಾಂಡಿಯಲ್ಲಿ ರೋಡ್ ಮೈನ್ ಬಿ ಕ್ಯಾನ್ಸರ್ ಕಾರಕ ಇರೋದು ಕೂಡ ಗೊತ್ತಾಗಿದೆ. ಸೊ ಹಾಗಾಗಿ ಗೋಬಿಗೆ ಟಾರ್ಟ್ರೈಸನ್ ಜೊತೆಗೆ ಸನದ ಎಲ್ಲೋ ಜೊತೆಗೆ ಕಾರ್ಮೋಸಿನ್ ಅಂತೇಳಿ ಈ ಎರಡೂ ಪದಾರ್ಥಗಳಲ್ಲಿ ಕೃತಕ ಬಣ್ಣ ಬಳಕೆ ಇದೆಯಲ್ಲ ಅದನ್ನು ನಿಷೇಧ ಮಾಡಲಾಗಿದೆ ಅಂತ ಆರೋಗ್ಯ ಇಲಾಖೆಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಹಳ ಇಂಪಾರ್ಟೆಂಟ್ ಇದು. ಈ ಕಾಟನ್ ಕ್ಯಾಂಡಿ ಜೊತೆಗೆ ಗೋಬಿಯಲ್ಲಿ ಕೃತಕ ಬಣ್ಣ ಬಳಕೆಯ ವಿಚಾರವಾಗಿ ಇವತ್ತು ಮಹತ್ವದ ಸಭೆಯನ್ನು ಮಾಡಲಾಗಿತ್ತು. ಸೊ ಕಾಟನ್ ಕ್ಯಾಂಡಿಯಲ್ಲಿ ರೋಡ್ ಮೈನ್ ಜೊತೆಗೆ ಬಿ ಕ್ಯಾನ್ಸರ್ ಕಾರಕ ಅನ್ನುವಂಥ ಯೂಸ್ ಆ ರೀತಿಯ ಒಂದು ಬಳಕೆ ಮಾಡಲಾಗ್ತಾ ಇದೆ ಅನ್ನುವಂಥ ವಿಚಾರ. ಸೊ ಗೋಬಿಗೆ ಟಾರ್ಟ್ರೈಸನ್ ಜೊತೆಗೆ ಸನದ್ ಎಲ್ಲೋ ಜೊತೆಗೆ ಅಲ್ಲಿ ಕಾರ್ಮೋಸಿನ್ ಅಂತೇಳಿ ಈ ರೀತಿಯ ಕೆಲವೊಂದಿಷ್ಟು ಬಣ್ಣಗಳನ್ನು ಬಳಸಲಾಗುತ್ತೆ, ಏನೇನೋ ಹಾಕ್ತಾರೆ, ನೀವು ಕೂಡ ನೋಡಿರ್ತೀರಿ. ಸೊ ಈ ಎರಡು ಪದಾರ್ಥಗಳಲ್ಲಿ ಕೃತಕ ಬಣ್ಣ ಬಳಕೆ ಇದೆಯಲ್ಲ ಆ ಬಳಕೆ ಮಾಡಲಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅದನ್ನು ಕ್ಯಾನ್ಸಲ್ ಮಾಡಲಾಗಿದೆ, ನಿಷೇಧಿಸಲಾಗಿದೆ. ಸೊ ಈಗ ಆರೋಗ್ಯ ಇಲಾಖೆ ಸಚಿವ ದಿನೇಶ್ ಗುಂಡೂರಾವ್ ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಇನ್ಮೇಲೆ ಅದನ್ನು ಬಳಸಬಾರ್ದು ಅಂತೇಳಿ, ಅಂದರೆ ಈ ಎರಡು ಪದಾರ್ಥಗಳಲ್ಲಿ ಕೃತಕ ಬಣ್ಣ ಬಳಕೆ ಇರುವಂಥ ಹಿನ್ನೆಲೆಯಲ್ಲಿ ಅಥವಾ ಬಳಕೆ ಮಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅದನ್ನು ನಿಷೇಧ ಮಾಡಲಾಗಿದೆ. ಕಾಟನ್ ಕ್ಯಾಂಡಿ ಮತ್ತು ಗೋಬಿ ಮಂಚೂರಿಯನ್ ಈ ಎರಡರಲ್ಲೂ ಕೂಡ ಅವರು ಒಂದು ಅದನ್ನು ಒಂದು ಸ್ಯಾಂಪಲ್ಗಳನ್ನೆಲ್ಲ ಕಲೆಕ್ಟ್ ಮಾಡೋಕ್ಕೆ ಶುರು ಮಾಡೋದು. ಆ ಸ್ಯಾಂಪಲ್ಗಳನ್ನು ಮಾದರಿಗಳನ್ನು ಬೇರೆ ಬೇರೆ ಕಡೆ ಹಲವಾರು ಕಡೆ, ಕೆಲವು ಸ್ಟ್ರೀಟ್ ವೆಂಡರ್ಸೇ ಇರ್ಬೋದು, ಕೆಲವು ಹೋಟೆಲ್ಗಳಿರ್ಬೋದು, ಕೆಲವು ಸಣ್ಣ ಪುಟ್ಟ ರೆಸ್ಟೋರೆಂಟ್ಗಳಿರ್ಬೋದು, ಅಲ್ಲೆಲ್ಲ ಹೋಗಿ ಸುಮಾರು ಗೋಬಿ ಮಂಚೂರಿಯನ್ದು 171 ಮಾದರಿಗಳನ್ನು ಸಂಗ್ರಹಣೆ ಮಾಡಿದ್ರು. ಮತ್ತು ಅದರಲ್ಲಿ ಕೃತಕ ಬಣ್ಣಗಳ ಏನು ಅಸುರಕ್ಷಿತ ಮಾದರಿಯಲ್ಲಿ ಅದರಲ್ಲಿ ಪತ್ತೆ ಹಚ್ಚಿರ್ತಕ್ಕಂಥದ್ದು ಅನ್ಸೇಫ್ ಸ್ಯಾಂಪಲ್ ಏನೋ ಅಂತ ಹೇಳ್ತೀವಿ, ಅದು 107 ಇದೆ. ಮತ್ತು ಅದು ನಿಮಗೆ ಪ್ರೆಸ್ ನೋಟೇ ಕೊಡ್ತೀವಿ, ಬಂದಿದೆಯಾ? ಎಲ್ಲ ಕೊಟ್ಟಿದ್ದೀವಿ. ಸೊ ಗೋಬಿ ಮಂಚೂರಿಯನ್ದು ಮಾಡಿದ್ದೀವಿ, ಕಾಟನ್ ಕ್ಯಾಂಡಿನೂ ಮಾಡಿದ್ದೀವಿ. ಅದರಲ್ಲಿ ಎಲ್ಲೆಲ್ಲಿ ಒಂದು ಅನ್ಸೇಫ್ ಇದೆ, ಎಷ್ಟು ಸ್ಯಾಂಪಲ್, ಅದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಟ್ಟಿದ್ದೀವಿ. ಸೊ ಇದರಲ್ಲಿ ಏನು ಎರಡು ವಿಶೇಷವಾದಂಥ ಕೆಮಿಕಲ್ಸು, ಒಂದು ರೋಡಮೈನ್ ಬಿ ಅಂತ, ಇನ್ನೊಂದು ಟಾರ್ಟ್ರೈಸೈನ್ ಅಂತ, ಅದು ಇವತ್ತು ಅದನ್ನು ನಾವು ಈ ಒಂದು ಪದಾರ್ಥಗಳಲ್ಲಿ ನಮಗೆ ಸಿಕ್ಕಿರುವಂಥದ್ದು, ನಮ್ಮ ಈ ಸ್ಯಾಂಪಲ್ಗಳಲ್ಲಿ ಸಿಕ್ಕಿರುವಂಥದ್ದು. ಸೊ ಇದು ಅನ್ಸೇಫ್, ನಮ್ಮ ಒಂದು ಉಪಯೋಗಕ್ಕೆ ಅನ್ಸೇಫ್. ಈ ರೋಡಮೈನ್ ಬಿ ಅದು ಕ್ಯಾನ್ಸರ್ಗೆ ಕಾರ್ಸಿನೋಜೆನಿಕ್ ಅಂತ ಏನು ಹೇಳ್ತೀವಿ, ಕ್ಯಾನ್ಸರ್ಗೆ ಒಂದು ಬರೋದಕ್ಕೆ ಒಂದು ರೀತಿ ಈ ಆಹಾರ ರೆಗ್ಯುಲರ್ ಆಗಿ ಸೇವನೆ ಮಾಡಿದ್ರೆ ಇದು ಈ ಕೆಮಿಕಲ್ಲು ಅದಕ್ಕೆ ಅವಕಾಶ ಮಾಡಿಕೊಡುವಂಥದ್ದು. ಅದರಿಂದ ಈ ಕಲರಿಂಗ್ ಏಜೆಂಟ್ ಏನಿದೆ ವಿಶೇಷವಾಗಿ ಇದು ಯೂಸ್ ಮಾಡುವಂಗೆ ಇಲ್ಲ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.